ಬೇಲಿ ತೂಡಿ ಹರಿದ ಕಾರ್ಮಿಕರ ಕಿಡಿ. ವೇತನ ಕಡಿತ ವಿಚಾರದಲ್ಲಿ ಮಹಿಳೆಯರ ಪ್ರತಿಭಟನೆಯ ಕಿಡಿ ಬಿದ್ದಿದ್ದು ಇಳಕಲ್ ಬಳಿಯ ಸಿಂಗನಗುತ್ತಿ ಗ್ರಾಮದಲ್ಲಿ. ನರೇಗಾ ಯೋಜನೆಯಡಿ ದುಡಿದರೂ ಸಂಪೂರ್ಣ ವೇತನ ನೀಡಿದ ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಜನ ಆಕ್ರೋಶದ ತೀವ್ರತೆ ತೋರಿಸಿದ್ದಾರೆ. ಸೋಮವಾರ ಬೆಳಿಗ್ಗೆ ಇಳಕಲ್ ತಾಲೂಕಿನ ಸಿಂಗನಗುತ್ತಿ ಗ್ರಾಮ ಇಂದಿಗೂ ನಾನಾ ಸಮಸ್ಯೆಗಳಿಗೆ ಸಾಕ್ಷಿಯಾಗುತ್ತಿದೆ. ಈ ಬಾರಿ ಸಮಸ್ಯೆ ವೇತನಕ್ಕೆ ಸಂಬಂಧಿಸಿದುದು. ನರೇಗಾ ಯೋಜನೆಯಡಿ ದುಡಿದ ಮಹಿಳಾ ಕಾರ್ಮಿಕರಿಗೆ ದಿನದ 370 ರೂಪಾಯಿ ಬದಲಾಗಿ ಕೇವಲ 280 ರೂಪಾಯಿ ಪಾವತಿ ಮಾಡಲು ಅಧಿಕಾರಿಗಳು ಮುಂದಾದಂತೆ ಕೋಪದ ಸಿಡಿಲು ಬಡಿದಂತಾಯಿತು. ಫುಲ್ ಗರಂ ಆದ ಮಹಿಳೆಯರು ಕಾಯಕ ಮಿತ್ರ ಸಿಬ್ಬಂದಿ ರೇಣುಕಾ ವಿರುದ್ಧ ವಾಗ್ದಾಳಿ ನಡೆಸಿದ್ದು, ದಿನಗೂಲಿ ಕಠಿಣವಾಗಿ ದುಡಿದು ಬಳಿಕ ಕಡಿಮೆ ಹಣ ಕೊಡ್ತೀರಾ ಎಂಬ ಪ್ರಶ್ನೆ ಹಾಕಿದ್ದಾರೆ. ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 2 ದಿನಗಳೊಳಗೆ ಸಭೆ ಕರೆಯಲಾಗುವುದು, ಸಮಸ್ಯೆ ಪರಿಹರಿಸಲಾಗುವುದು ಎಂಬ ಭರವಸೆ ನೀಡಿದ್ದಾರೆ. ಆದರೆ ಸ್ಥಳೀಯರು ಹೇಳುತ್ತಿರುವಂತೆ ಇದು ಪುನರಾವರ್ತಿಯ ಪ್ರಕರಣ. ಗ್ರಾಮದ ಮಹಿಳೆಯರು ಹೆಣ್ಣು ಮಕ್ಕಳು ಶ್ರಮಿಸಿ ತೂಕ ಹಾಕಿದ ಕೆಲಸಕ್ಕೆ ಈ ತರದ ಅನ್ಯಾಯವೋ ಎಂದು ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಜನರು ಅಧಿಕಾರಿಗಳ ಮೇಲಿನ ನಂಬಿಕೆ ಕಳೆದುಕೊಳ್ಳುತ್ತಿರುವ ದೃಶ್ಯಗಳು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಈ ಘಟನೆ ಕೇವಲ ಇತರ ಗ್ರಾಮಗಳಿಗೆ ಎಚ್ಚರಿಕೆಯಾಗದೆ ಆಡಳಿತ ಪರಿಪಾಲನೆಯ ವೈಫಲ್ಯವನ್ನು ತೋರಿಸುತ್ತಿದೆ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್. ಮಾಹಿತಿ ನಿಮ್ಮದು, ನಿಜವಾದ ಧ್ವನಿ ನಮ್ಮದು. ಬ್ಯೂರೋ ರಿಪೋರ್ಟ್, ಚಾಲುಕ್ಯ ಟೈಮ್ಸ್, ಬಾಗಲಕೋಟೆ. ಇದಕ್ಕಿಂತ ಹಿಂದುಳಿದ ಪೇಮೆಂಟ್ ಎಲ್ಲಿ ಹೋದ? ಈ ಪೇಮೆಂಟ್ ಎಷ್ಟಕ್ಕೆರ? ಚಿಕ್ಕದಾಪುರ ಪೇಮೆಂಟ್ ಎಷ್ಟಕ್ಕೆರ? 320 ರೂಪಾಯಿ ಹಾಕ್ಯಾರ ಅಂತ. ಅದೆಲ್ಲ ಇವ್ರ ಯಾರು ಇವ್ರ? ಹೇಳ್ರಿ ಗೌಡ್ರಿ. ಮಾತಾಡ. ಗ್ರಾಮ ಪಂಚಾಯತಿ ಒಳಗ ಕಾಯಕ ಮಿತ್ರ